ಷಡಾಕ್ಷರಿ ಅವರು ಕಾಂಗ್ರೆಸ್ ಶಾಸಕರು, SLD ಬ್ಯಾಂಕ್ ಅಧ್ಯಕ್ಷರಿದ್ದಾರೆ. ಹಿರಿಯ ನಮ್ಮ ರಾಜಣ್ಣವ್ರ ಮಗ ರಾಜೇಂದ್ರ ಇದ್ದಾರೆ, MLC ಅಧಿಕಾರಿಗಳಿದ್ದಾರೆ. ಈ ಸಂಸ್ಥೆಯಲ್ಲಿ ಕೆಲವು ಅಮೆಂಡ್ಮೆಂಟ್ಗಳನ್ನ ಸಮಿತಿಯ ಮುಂದಕ್ಕೆ ಸಮಿತಿ ಕೊಟ್ಟಿರೋದನ್ನು ಕೂಡ ಮಂಡಿಸ್ದೆ, ಸಮಿತಿಗೂ ಕೂಡ ತರದೆ ನೇರವಾಗಿ ವಿಧಾನಸಭೆಯಲ್ಲಿ ನಮ್ಮ ಹಿರಿಯ ಸಹಕಾರಿಗಳವರು HK ಪಾಟೀಲ್ರು, ನಾನು ಅವ್ರಿಗೆ ಹೇಳಿದೆ, ನಮ್ಮ BS ವಿಶ್ವನಾಥ್ ಅವರು ಇಂಟರ್ನ್ಯಾಷನಲ್ ಅಲೈನ್ಸ್ ಲೀಡರ್ ಆದಮೇಲೆ ನೀವು ಕೂಡ ಇಂಟರ್ನ್ಯಾಷನಲಲ್ಲಿ ಸೇವೆ ಸಲ್ಲಿಸ್ತಾ ಇದ್ರಿ ಸಹಕಾರ ಕ್ಷೇತ್ರದಲ್ಲಿ ಅನ್ನೋದು ಕೂಡ ಹೇಳಿದ್ದೀನಿ. ನನಗೆ 5 ದಿವಸ ವೈರಲ್ ಫೀವರ್ ಜ್ವರ ಬಂದು ಮಲಗಿಬಿಟ್ಟಿದೆ, ರಾತ್ರಿ ನಾಲ್ಗೇನು ಕೂಡ ಒಣಗುತ್ತೆ ಅಂಥೇಳಿ ಏಕಾಏಕಿ ಸಮಿತಿನ ಇಗ್ನೋರ್ ಮಾಡಿ ಅಪಮಾನ ಮಾಡಿ ಸಮಿತಿಗೆ ಈ ಕಾಯ್ದೆಯನ್ನು ನೀವು ಮಂಡಿಸ್ತಾ ಇದ್ದೀರಿ ಅಂತಕ್ಕಂಥ ವಿಚಾರವನ್ನು ಹೇಳಿ, ಅದ್ರ ಜೊತೆಯಲ್ಲೇ ಸಹಕಾರ ಕ್ಷೇತ್ರಕ್ಕೆ ಜವಾಹರ್ಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆ ಮೂಲಕ ಯಾವ ರೀತಿ ಒತ್ತು ಕೊಟ್ಟರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಡಾಕ್ಟರ್ ಕುರಿಯನ್ರವ್ರನ್ನ NDDB ಅಧ್ಯಕ್ಷರು ಮಾಡಬೇಕು ಅಂದಾಗ ರಾಜಕೀಯ ಹಸ್ತಕ್ಷೇಪ ಇಲ್ಲದಿದ್ರೆ ಮಾತ್ರ ಒಪ್ತೀವಿ ಅಂತೇಳಿ ಅವ್ರು ಒಪ್ಪಿ ಅಧ್ಯಕ್ಷರಾಗಿ ಇವತ್ತು 4.5 ಕೋಟಿ ಲೀಟರ್ ಹಾಲು ಉತ್ಪಾದಕರಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಸರ್ಕಾರದ ಹಸ್ತಕ್ಷೇಪ ಮಾಡಲ್ಲ ಅಂತ ಒಪ್ಕೊಂಡ ಮೇಲೇ ಅವ್ರ ಅಧ್ಯಕ್ಷರಾಗಿ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಇದ್ದರಿಂದ ಈ ರೀತಿ ಕ್ಷೀರ ಕ್ರಾಂತಿ ಇವತ್ತು ಆಗಿದೆ. ರೈತರಿಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ 5 ರೂಪಾಯಿ ಕೊಡ್ತಾರೆ, ಅದು ನೇರ ಹಾಲು ಉತ್ಪಾದಕರಿಗೆ ಹೋಗುತ್ತೆ. 0% ಕೊಡ್ತಾರೆ, ಅದು ನೇರ ರೈತರಿಗೆ ಹೋಗುತ್ತೆ. ಆದರೆ ಸಹಕಾರ ಸಂಸ್ಥೆಗಳಿಗೆ ಸಂಬಳ ಕೊಡೋದು ಕಾಸಿಲ್ಲದೆ ಇರ್ತಕ್ಕಂಥ ಸ್ಥಿತಿಲಿ ಇವತ್ತಿದ್ದಾವೆ ಅಂಥೇಳಿ ಅವ್ರಿಗೆ ನೀವು ಹಿಂದೆ ಚೌಧರಿಯವರು ವರದಿ ಇದೆ, ಬ್ರಹ್ಮಪ್ರಕಾಶ್ ಚೌಧರಿ ಅವರು ಅರ್ಧನಾರೇಶ್ವರ ವರದಿ ಇದೆ, ವೈದ್ಯನಾಥೇಶ್ವರ ವರದಿ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ. ಅವೆಲ್ಲನೂ ಕೂಡ ಓದಿದ್ದೀರಿ. ಮತ್ತು 2 ಸುಪ್ರೀಂ ಕೋರ್ಟು ತೀರ್ಮಾನಗಳನ್ನು ಕೂಡ ನಾನು ಓದಿದೆ. ಅಲ್ಲಿ ಅವರೆಲ್ಲರೂ ಕೂಡ 50% ಸೇರಿದ್ರು ಕೂಡ ಸರ್ಕಾರ ಎಷ್ಟೇ ಶೇರ್ ಕೊಟ್ಟರು ಒಂದೇ ನಾಮಿನಿ ಇರಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೂ ಕೂಡ ನಾನೇನು ಹೇಳಿದ್ದು ಅಂತ ಹೇಳಿದ್ರೆ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಹಿಂದೆ ಇದೇ ವಿಧಾನಸಭೆಯಲ್ಲಿ ಮಾತಾಡೋದಕ್ಕೋಸ್ಕರ ತಪ್ಪಾಗಿ ಅರ್ಥೈಸ್ಕೊಂಡು ದಲಿತ ವಿರೋಧಿ ಅಂತೇಳಿ ಧರಣಿನೇ ಮಾಡಿದರು. ಈಗ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ದಲಿತ ವಿರೋಧಿ ಅಲ್ಲ, ಯಾವುದೇ ಕಾರಣಕ್ಕೂ ದಲಿತ ವಿರೋಧಿ ಅಲ್ಲ, ಯಾರಿಗೂ ವಿರೋಧಿ ಇಲ್ಲ. ಆದರೆ ನೀವು ಹಿಂದೆ ಒಂದು 13 ಜನ 15 ಜನ ಒಂದು ಸೊಸೈಟಿನಲ್ಲಿ ಡೈರೆಕ್ಟ್ಗಳಿದ್ದರೆ 6 ಜನ ರಿಸರ್ವೇಷನ್ ಈಗಾಗಲೇ ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಈಗ 3 ಜನ ನಾಮಿನೇಷನ್ ತಂದಿದ್ದೀರಿ. ನಾವು ಈ ನಾಮಿನೇಷನ್ ವಿರೋಧ ಇಲ್ಲ, ಆದರೆ ಸರ್ಕಾರದ ಪಾಲುದಾರಿಕೆ ಎಲ್ಲಿದೆ, ಸರ್ಕಾರದ ಷೇರು ಹಣ ಎಲ್ಲಿದೆ, ಅವಕ್ಕೆ ನಾಮಿನೇಷನ್ ಮಾಡಿ. ಅದ್ರ ಜೊತೆಗೆ SC ST ಒಂದು ಜನರಲ್ ಮಹಿಳೆ ಏನು ಮಾಡಿದ್ರಿ, ಅದ್ರ ಜೊತೆಗೆ ಒಂದು ಹಿಂದುಳಿದವ್ರನ್ನೂ ಹಾಕಿ ಮಾಡಿ, ನಮ್ಮ ಅಭ್ಯಂತರ ಇಲ್ಲ. ಆದರೆ ಈ ತೋಟಗಾರಿಕೆ ಬೆಳೆಗಾರರು ಇದ್ದಾರೆ, ಮತ್ತು ಹೌಸಿಂಗ್ ಸೊಸೈಟಿಯವರು ಇದ್ದಾರೆ. ಅವರೇ ಸೇರ್ಕೊಂಡು ಶೇರಣ ಹಾಕಿ ಸೊಸೈಟಿ ಮಾಡ್ಕೊಂಡು ಸೈಟು ಮಾಡ್ಕೊಳ್ಳೋರು ಮಾಡ್ಕೊಂಡಿರ್ತಾರೆ. ಈ ಅಡಿಕೆ ಬೆಳೆಗಾರರು ಇರ್ತಾರೆ, ಅವ್ರು ಸಹಕಾರ ಸಂಘ ಮಾಡ್ಕೊಂಡಿದ್ದಾರೆ. ಈ ನಮ್ಮ ಕನಿಕಾ ಪರಮೇಶ್ವರ್ ಇದ್ದಾರೆ, ಶೆಟ್ಟ ಸಮಾಜದವರು, ಅವರೊಂದು ಸಹಕಾರ ಸಂಘ ಮಾಡ್ಕೊಂಡಿದ್ದಾರೆ. ನಮ್ಮ ಮುಸ್ಲಿಂ ಅಲ್ಪಸಂಖ್ಯಾತರದೊಂದು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾರಿಗೂ ಕೂಡ 46 ವಿಧದ ಸಹಕಾರಿ ಸಂಸ್ಥೆಗಳಿದ್ದಾವೆ. ಈ ರೀತಿ ತೆಂಗು ಬೆಳೆಗಾರರು ಒಂದು ಸಹಕಾರ ಸಂಘ ಮಾಡ್ಕೊಂಡವ್ರೆ. ನಿಮಗೆ ಗೊತ್ತಲ್ಲ ಇಲ್ಲೇ ಬೆಳಗ್ಗೆ ಯಾವ್ಯಾವ ರೀತಿ ಸಹಕಾರ ಸಂಘಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇದು ಯಾವುದಕ್ಕೂ ಕೂಡ
ಸರ್ಕಾರದ ಅನುದಾನ ಇಲ್ಲ, ಸರ್ಕಾರದ ಷೇರುದಾನನೂ ಕೂಡ ಇಲ್ಲ. ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.